ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು. ಕೆಪಿಸಿಸಿ ಮಾಜಿ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರು, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ, ನಂದಿನಿ ಲೇಔಟ್ ವಾರ್ಡ್ನ ಕಾಂಗ್ರೆಸ್ ಯುವ ಮುಖಂಡರಾದ ಶಿವಕುಮಾರ್ ಅವರು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಂದಿನಿ ಲೇಔಟ್ ವಾರ್ಡ್ನ ಜಯಮಾರುತಿ ನಗರದಲ್ಲಿ ಸಾರ್ವಜನಿಕರಿಗೆ ಮತ್ತು ಎಲ್ಲ ಮನೆಗಳಿಗೆ ಹಾಗೂ ಅಂಗಡಿ ಮುಂಗಟ್ಟುಗಳಿಗೆ ತೆರಳಿ ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲವನ್ನು ವಿತರಿಸಿದರು. ಕಾಂಗ್ರೆಸ್ ಪಕ್ಷದ ವರಿಷ್ಠರು ಶಿವಕುಮಾರ್ ಅವರು ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ನೀಡಿ ಈಗ ಪ್ರಧಾನ ಕಾರ್ಯದರ್ಶಿಯಾಗಿ ಅವರ ಕಾರ್ಯಚಟುವಟಿಕೆಗಳನ್ನು ಗಮನಿಸಿ ನಂದಿನಿ ಲೇಔಟ್ ವಾರ್ಡ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೂಚಿಸಿರುವ ಹಿನ್ನೆಲೆ ಪ್ರತಿ ಮನೆಗೆ ಎಳ್ಳು ಬೆಲ್ಲವನ್ನು ವಿತರಿಸಿ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ನಂದಿನಿ ಲೇಔಟ್ನ ಕಾಂಗ್ರೆಸ್ ಮುಖಂಡರುಗಳು, ಮಹಿಳಾ ಮುಖಂಡರುಗಳು, ವಾರ್ಡ್ ಅಧ್ಯಕ್ಷರು ಸೇರಿದಂತೆ ನೂರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ಎಲ್ಲರಿಗೂ ಕೂಡ ಮಹಾಲಕ್ಷ್ಮಿ ಬಡಾವಣೆ ಮತ್ತು ನಂದಿನಿ ಬಡಾವಣೆಯ ಸಮಸ್ತ ನಾಗರಿಕ ಬಂಧುಗಳಿಗೆ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ದೇವರು ಅವ್ರಿಗೆಲ್ಲದನ್ನು ಕೂಡ ಕೊಡಲಿ ಅಂಥೇಳಿ ಆ ದೇವರಲ್ಲಿ ಆಶಿಸ್ತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸಂಕ್ರಾಂತಿ ಹಬ್ಬದ ವಿಶೇಷ ಮತ್ತು ನಮ್ಮ ಹೊಸ ವರ್ಷದ ವಿಶೇಷವಾಗಿ ಪ್ರತಿ ಮನೆಗೂ ಕೂಡ ನಮ್ಮ ನೂತನವಾದ ಹೊಸ ವರ್ಷದ ಕ್ಯಾಲೆಂಡರನ್ನು ಪ್ರತಿ ಮನೆಗೂ ಕೂಡ ಕೊಟ್ವಿ. ಅದೇ ರೀತಿ ಈಗ ಮಕರ ಸಂಕ್ರಮಣ ಏನು ಬಂದಿದೆ ಹೊಸ ವರ್ಷದಲ್ಲಿ ಪ್ರತಿ ಮನೆಗೂ ಕೂಡ ನಾವು ಮಕರ ಸಂಕ್ರಮಣದ ಏನು ಸಂಕ್ರಾಂತಿಯ ಎಳ್ಳು ಬೆಲ್ಲವನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಅದನ್ನು ಎಲ್ಲ ನಮ್ಮ ಮಹಿಳಾ ನಾಯಕರುಗಳು, ನಾಯಕಿಯರು ಎಲ್ಲರೂ ಸೇರಿ ಇವತ್ತು ಮನೆಗೂ ತಲುಪಿಸುವಂಥ ಕೆಲಸ ಮಾಡಿದ್ದೀವಿ. ಇವತ್ತು ಜಯಮಾರುತಿ ನಗರದಲ್ಲಿ ಪ್ರತಿಯೊಂದು ಮನೆಗೂ ಕೂಡ ನಾವು ರೀಚ್ ಆಗಿದ್ದೀವಿ. ಎಲ್ಲ ಮನೆಗೂ ಕೂಡ ಕೊಟ್ಟಿದ್ದೀವಿ. ಎಲ್ಲ ಮನೆಯಲ್ಲೂ ಕೂಡ ನನಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಮನೆಯಲ್ಲೂ ಕೂಡ ನನಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಚುನಾವಣೆ ಈಗ ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ಜೂನ್ 30ನೇ ತಾರೀಕು ಒಳಗಡೆ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಆದರೆ ನಾವು ನಿರಂತರವಾಗಿ ಇದೇನು ಚುನಾವಣೆಗೋಸ್ಕರ ನಾವು ಮಾಡ್ತಾಯಿಲ್ಲ, ನಿರಂತರವಾಗಿ ಜನದ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಅವ್ರು ಖುಷಿ ಆಗ್ತಾಯಿದೆ. ಯಾಕೆಂದರೆ ಇದು ಪಾರ್ಟಿ ಅನ್ನೋ ವಿಚಾರಕ್ಕೆ ಕೊಡ್ತಾ ಇರೋದಂತಲ್ಲ, ಅಥವಾ ಇನ್ನು ಮತ್ತೊಂದು ಅನ್ನೋ ವಿಚಾರದಲ್ಲಿ ಕೊಡ್ತಾ ಇಲ್ಲ. ಪ್ರತಿ ಮನೆಗೂ ಹೋದಂಥ ಸಂದರ್ಭದಲ್ಲಿ ಅವರು ನಗುಮುಖದಿಂದ ನನ್ನನ್ನು ಸ್ವಾಗತ ಮಾಡಿ ಪ್ರತಿ ನನ್ನ ಅಕ್ಕಂದಿರಾಗಿರ್ಬೋದು, ನನ್ನ ಅಮ್ಮಂದಿರಾಗಿರ್ಬೋದು, ನನ್ನ ತಂದೆ ತಾಯಿಗಳಾಗಿರ್ಬೋದು, ಆ ಥರ ರೀತಿಯಲ್ಲಿ ಒಬ್ಬ ಮಗನಿಗೆ ಎಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೋ ಅದೇ ರೀತಿಯಲ್ಲಿ ತೋರಿಸ್ಕೊಂಡು ನನಗೆ ಸ್ವಾಗತ ಕೋರಿ ನನಗೆ ಎಲ್ಲದನ್ನು ಕೂಡ ವಿಶ್ವಾಸ ಕೊಟ್ಟು ಆಶೀರ್ವಾದ ಮಾಡ್ತಾಯಿದ್ದಾರೆ. ಎಲ್ರಿಗೂ ಕೂಡ ನಂದಿನಿ ಲೇಔಟ್ನ ಸಮಸ್ತ ಏನು ನಾಗರಿಕ ಬಂಧುಗಳಿಗೆ ನಾನೊಂದು ಒಬ್ಬ ಯುವಕ ಇದ್ದೀನಿ, ಒಬ್ಬ ಯಂಗ್ಸ್ಟರ್ ಇದ್ದೀನಿ. ತಾವೆಲ್ಲರೂ ಕೂಡ ಈ ಬಾರಿ ನಡೆಯುವಂಥ GBA ಏನು ಕಾರ್ಪೊರೇಷನ್ ಚುನಾವಣೆಗೆ ನಾನು ಕೂಡ ಅಭ್ಯರ್ಥಿಯಾಗಿದ್ದೀನಿ. ತಾವೆಲ್ಲರೂ ಕೂಡ ನನಗೆ ಒಂದು ಆಶೀರ್ವಾದ ನೀಡಬೇಕು. ನನಗೂ ಒಂದು ಅವಕಾಶ ಮಾಡಿಕೊಟ್ರೆ ನಾನು ನಿಮ್ಮ ಜೊತೆಯಲ್ಲಿ ಸದಾಕಾಲ ನಿರಂತರವಾಗಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಸಮಸ್ಯೆಗಳ ಜೊತೆಯಲ್ಲಿ ನಾನು ಅದನ್ನು ಬಗೆಹರಿಸೋಂಥ ಕೆಲಸನೂ ಕೂಡ ಮಾಡ್ತೀನಿ. ನನ್ನೆಲ್ಲ ಏನು ನಾಯಕರುಗಳಿದ್ದಾರೆ ಅವರೆಲ್ಲರೂ ಕೂಡ ಪ್ರತಿ ಮನೆಗೂ ಕೂಡ ಹೋಗಿ ಎಳ್ಳು ಬೆಲ್ಲ ಕೊಡುವಂಥ ಕೆಲಸ ಆಗಿರ್ಬೋದು. ನನ್ನೆಲ್ಲ ಅಕ್ಕ ತಂಗಿರು ಕೂಡ ಇವತ್ತು ನನ್ನ ಜೊತೆ ನಿಂತು ಎಳ್ಳು ಬೆಲ್ಲ ಕೊಡುವಂಥ ಕೆಲಸ ಕೂಡ ಮಾಡಿದ್ದಾರೆ. ಆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನೆಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕೆಂದರೆ ಇವತ್ತು ಸಾವಿರಾರು ಮನೆಗಳಿಗೆ, ಯಾಕೆಂದರೆ ಏನು ನಾವು ಕೊಡ್ತಾ ಇರೋಂಥ ಮನೆಗಳು 3 ಫ್ಲೋರು 4 ಫ್ಲೋರು ಇರೋವಂಥ ಮನೆಗಳು ಎಲ್ಲ ಮನೆಗೂ ರೀಚ್ ಆಗಬೇಕು ಅಂಥೇಳಿ ನನ್ನ ಅಕ್ಕ ತಂಗಿರು ಎಲ್ಲರೂ ಕೂಡ ಮೇಲೆ 3ನೇ ಫ್ಲೋರ್ ಇದ್ರೂ ಕೂಡ ಇವತ್ತು ಎಲ್ಲರೂ ಹೋಗಿ ಆ ಎಳ್ಳು ಬೆಲ್ಲ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಶೇಖರಣ್ಣವರು 80 ಇಯರ್ಸ್ ಆಗಿದ್ದಾರೆ, ನಮ್ಮ ವಾರ್ಡ್ ಅಧ್ಯಕ್ಷರು. ಅವರು ಕೂಡ ನಮ್ಮ ಜೊತೆ ನಿಂತ್ಕೊಂಡು ಅವರು ಕೂಡ ಇಲ್ಲ ಮಳೆ ಆಗಲಿ ಚಳಿ ಆಗಲಿ ನಾವೆಲ್ಲ ಜೊತೆ ನಿಂತ್ಕೊಂಡು ಕೆಲಸ ಮಾಡೋಣ ಅಂಥೇಳಿ ಎಲ್ಲರೂ ಕೂಡ ಜೊತೆಲಿ ನಿಂತ್ಕೊಂಡು ಇವತ್ತು ಎಲ್ಲ ಮನೆಗೂ ಕೂಡ ಸಂಕ್ರಾಂತಿಯ ಶುಭಾಶಯನ ಕೋರ್ತಾಯಿದ್ದಾರೆ. ಮೊದಲನೇದು ಸಂಕ್ರಾಂತಿಯ ಶುಭಾಶಯಗಳು. ನಮ್ಮ ಶಿವಕುಮಾರ್ ಯೂತ್ ಇರೋದ್ರಿಂದ ಎಲ್ಲರೂ ಭಾಗವಹಿಸ್ತಾರೆ, ಜನ ತುಂಬ ಲೈಕ್ ಮಾಡ್ತಾರೆ. ಒಟ್ಟಿನಲ್ಲಿ ಈ ಸಾರಿ ಗೆಲುವು ಅಂತೂ ನಿಶ್ಚಿತ ಕಾಣಿಸ್ತದೆ ನನಗೆ. ಯಾಕಂದರೆ ಜನಗಳ ಬಾಯಿನಲ್ಲಿ ಬರೋದು ನೋಡಿದ್ರೆ ಒಳ್ಳೆ ರಿಸಲ್ಟ್ ಬರ್ತಾಯಿದೆ.
ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಶಿವಕುಮಾರ್ ಅಣ್ಣವರು ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಪ್ರತಿಯೊಂದು ಮನೆಗೂ ಸಂಕ್ರಾಂತಿ ವಿಶಸ್ ಆಗಿ ಎಳ್ಳು ಬೆಲ್ಲನ ಬೀರಿ ನಾವೆಲ್ಲರಿಗೂ ವಿಶಸ್ ಮಾಡಿದ್ದೀವಿ. ನಮಸ್ಕಾರ ಎಲ್ಲರಿಗೂ. ಸೊ ಮಹಾಲಕ್ಷ್ಮಿ ಲೇಔಟ್ ಹಾಗೂ ನಂದಿನಿ ಲೇಔಟ್ ಎಲ್ಲ ನಾಗರಿಕ ಬಂಧುಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವು ತುಂಬ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀವಿ. ಶಿವಕುಮಾರ್ ಅವರು ತುಂಬ ಜನಪರ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ಸೊ ಹೊಸ ವರ್ಷಕ್ಕೆ ಕ್ಯಾಲೆಂಡರ್ ಕೊಡ್ತಾ ಇರೋದಾಗಿರ್ಬೋದು, ಮತ್ತು ಪ್ರತಿಯೊಂದು ಮನೆಗೂ ಸಾವಿರಾರು ಮನೆಗಳಿಗೆ ಅವರು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರೋದ್ರ ಜೊತೆಗೆ ಎಲ್ಲರಿಗೂ ಎಳ್ಳು ಬೆಲ್ಲನ ತೋರಿಸ್ತಾ ಮತ್ತು ಕೊಡ್ತಾ ತುಂಬ ಜನದ ಆಶೀರ್ವಾದ ತಗೊಳ್ತಾ ಇದ್ದಾರೆ. ಮತ್ತು ಆಲ್ರೆಡಿ BBMP ಚುನಾವಣೆ ತುಂಬ ದಿನಗಳಿಂದ ಹಾಗೇ ಇಲ್ಲ. ನಮ್ಮ ಕುಂದು ಕೊರತೆಗಳನ್ನ ನಾವು ಯಾವಾಗಲೂ ಶಾಸಕರ ಬಳಿ ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ. ಸೊ ನಮಗೆ ಅಂತ ಒಂದು ನಾಯಕ ಇದ್ದರೆ ಸೊ ಅವರು ಈ ಕಾರ್ಯಗಳನ್ನ ನಮಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಜೊತೆಗೆ BBMP ಎಲೆಕ್ಷನಲ್ಲಿ ಅವ್ರಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ, ಮತ್ತು ಆ್ಯಕ್ಚುಲಿ ಈಗ ಇವರು ಯುವಕರಿದ್ದಾರೆ, ಈಗಿನ ಯೂತ್ಸ್ಗೆ ತುಂಬ ಚೆನ್ನಾಗಿ ನಮಗೂ ಕೂಡ ಹೆಲ್ಪ್ ಆಗತ್ತೆ ಇವರು ಬಯಸಿದ್ರೆ. ಮತ್ತು ಬದಲಾವಣೆ ಜಗದ ನಿಯಮ, ಈ ಸತಿ ಬದಲಾವಣೆ ತರಬೇಕು ಅನ್ನೋದು ನಮ್ಮ ಆಸೆ. ಶಿವಕುಮಾರ್ ಅಣ್ಣ ಗೆದ್ದೇ ಗೆಲ್ತಾರೆ. ಮತ್ತು ತುಂಬ ಪ್ರಿಯ ಕಾರ್ಯಕ್ರಮಗಳನ್ನ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಸೊ ಈ ಸತಿ ನಮ್ಮದೆಲ್ಲ ಬೆಂಬಲ ಶಿವಕುಮಾರ್ ಅಣ್ಣ ಅವ್ರಿಗೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಇದರಲ್ಲಿ ಹರೀಶ್ ಅಂತೇಳಿ ಮಾತಾಡ್ತಾ ಇರೋದು. ನಮ್ಮ ಈ ಒಂದು ನಂದಿನಿ ಲೇಔಟ್ ವಾರ್ಡು ಮಹಾಲಕ್ಷ್ಮೀಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಈ ನಮ್ಮ ಶಿವಕುಮಾರ್ ನಂದಿನಿ ಲೇಔಟ್ ಪರವಾಗಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈಗೊಂದು ವಿಚಾರದಲ್ಲಿ ನಾವು ಸುಮಾರು ವರ್ಷಗಳಿಂದ ಅವರು ಅಷ್ಟೇ ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲು ರಾಜ್ಯದ ಯೂತ್ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಈಗ KPCC ಪ್ರಧಾನ ಕಾರ್ಯದರ್ಶಿಯಾಗಿ ಎಲ್ಲ ಕಡೆಯೂ ಪ್ರಚಾರವಾಗಿ ಪ್ರಸಿದ್ಧಿಯಾಗಿದ್ದಾರೆ. ಜೊತೆಗೆ ಈ ನಮ್ಮ ಕ್ಷೇತ್ರದಲ್ಲಿ ಅವ್ರನ್ನ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಕೂಡ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಸೊ ಆ ಒಂದು ವರ್ಷ ಆಗಿರ್ಬೋದು, ಈಗ ಡಿಸೆಂಬರ್ ಆಗಿರ್ಬೋದು, ಆಲ್ರೆಡಿ ಅವರು ಕಣಕ್ಕೆ ಇಳಿದವ್ರ ಥರನೇ ಅವರು ಎಲ್ಲ ನಮ್ಮ ಸಂಘಟನಾ ಕಾರ್ಯಚಿತ್ರದಿಂದ ತುಂಬ ಪ್ರಸಿದ್ಧಿಯಾಗಿ ನಮ್ಮಲ್ಲೂ ಅಷ್ಟೇ ಒಂದು ಹುರುಪು ತುಂಬಿ ಚಿಕ್ಕವರಿರ್ಬೋದು ದೊಡ್ಡವರಿರ್ಬಾರ್ದು ಎಲ್ಲ ಕಡೆಯಿಂದನೂ ಒಂದು ತುಂಬ ಅಭಿವೃದ್ಧಿಯಾಗಿ ಬರ್ತಾ ಇದ್ದಾರೆ. ಈ ಒಂದು ವಿಶೇಷ ಅಂತಂದರೆ ನ್ಯೂ ಇಯರ್ನಲ್ಲಿ ಹೊಸ ಕ್ಯಾಲೆಂಡರ್ ಕೊಟ್ಟು ಪ್ರತಿ ಮನೆಗಳಲ್ಲೂ ಪ್ರಸಿದ್ಧಿಯಾಗಿದ್ದಾರೆ. ಈಗ ಸಂಕ್ರಾಂತಿ ಹಬ್ಬದಾಗಿ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಅನ್ನೋ ಇದರಲ್ಲಿ ಪ್ರತಿ ಮನೆಗೂ ಪ್ರತಿಯೊಂದು ಮನೆಗೂ ಪ್ರತಿ ಕಾರ್ಯಕರ್ತರಿಗೂ ಮತ್ತು ಪ್ರತಿ ಹೆಂಗಸರಿಗೂ ಮಕ್ಕಳು ಯಾರೇ ಇರಲಿ ಅವರೊಂದು ಪ್ರೀತಿ ವಿಶ್ವಾಸ ಗಳಿಸೋದಕ್ಕೆ ಅವರು ಮುಂದೆ ನಿಂತ್ಕೊಂಡು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಆಮೇಲೆ ಮಹಿಳಾ ಮನೆಗಳಾಗಿರ್ಬೋದು, ಯಾರು ದೊಡ್ಡವರಾಗಿರ್ಬೋದು, ಅವರೊಂದು ಮುಖದಲ್ಲಿ ಹರ್ಷೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅವರು ಮುಂದೆ ಬರ್ತಾ ಇದ್ದಂಗೆ ಅವರೊಂದು ಅಭಿಪ್ರಾಯ ವ್ಯಕ್ತ ತುಂಬ ಚೆನ್ನಾಗಿ ಆಗ್ತಾ ಇದೆ. ಸೊ ಹಂಗಾಗಿ ಎಲ್ಲರೂ ಇದು ಮಾಡ್ತಾ ಇದ್ದಾರೆ. ಆ ಒಂದು ವಿಶ್ವಾಸದಿಂದ ನಾವು ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಂದಿನಿ ಲೇಔಟ್ ವಾರ್ಡ್ನಲ್ಲಿ ಶಿವಕುಮಾರ್ ಅವರು ಪ್ರತಿ ಮನೆಗೆ ಹೋಗಿ ಕ್ಯಾಲೆಂಡರ್ ಹಂಚೋದಾಗಲಿ ಅಥವಾ ಎಳ್ಳು ಬೆಲ್ಲ ಹಂಚೋದಾಗಲಿ ಮಾಡ್ತಾ ಇದ್ದಾರೆ. ಇದೊಂದು ವಿಭಿನ್ನವಾದ ಕಾರ್ಯಕ್ರಮ. ಇದುವರೆಗೂ ಯಾರೂ ಮಾಡಿಲ್ಲ ಎಳ್ಳು ಬೆಲ್ಲ ಹಂಚೋದನ್ನು. ಸೊ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅವರು ಇದೇ ರೀತಿ ಒಳ್ಳೆ ಸೇವೆಗಳನ್ನ ನಂದಿನಿ ಲೇಔಟ್ ನಾಗರಿಕರಿಗೆ ಕೊಟ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಕೊ ಹೋಗಲಿ ಅಂತ ಆಶಿಸ್ತೀವಿ. ಮೊದಲಿಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಂದಿನಿ ಬಡಾವಣೆಯ ಎಲ್ಲ ಮತದಾರ ಬಂಧುಗಳಿಗೆ. ಇವಾಗ ಮುಂಬರುವಂತಹ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಆತ್ಮೀಯರಾದ ಶಿವಕುಮಾರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮನೆಗೂ ಎಳ್ಳು ಬೆಲ್ಲ ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಜನಗಳು ಮಧ್ಯದಲ್ಲಿದ್ದಾರೆ. ಇಂಥ ಯುವಕರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ನಂದಿನಿ ಬಡಾವಣೆಯ ಇವಾಗ ವಾರ್ಡನ್ ವಿಂಗಡಣೆ ಆಗಿದೆ. ಅದರಲ್ಲಿ ಆಕಾಂಕ್ಷಿಯಾಗಿ ನಮ್ಮ ಶಿವಕುಮಾರ್ ಅವರು ಯೂತ್ ಕಾಂಗ್ರೆಸ್ಸಿಂದ ಮೊದಲು ಯೂತ್ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದ್ದಾರೆ. ಇವಾಗ ನಂದಿನಿ ಬಡಾವಣೆ ಆಕಾಂಕ್ಷಿಯಾಗಿದ್ದಾರೆ. ಅವ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವಕಾಶ ಮಾಡಿಕೊಟ್ರೆ ಗೆಲುವು 100% ಸಾಧ್ಯತೆ ಇದೆ. ಆದ್ದರಿಂದ ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇವಾಗ ಎಳ್ಳು ಬೆಲ್ಲ ಅನಿಸ್ತಾ ಇದ್ದಾರೆ. ಮನೆಗೆ ಒಂದು ಜನರ ಮಧ್ಯೆ ಇರಬೇಕು ಅಂತ ಇವಾಗ ಓಡಾಡ್ತಾ ಇದ್ದಾರೆ. ಅವ್ರಿಗೊಂದು ಪೂರ್ತಿ ಅವಕಾಶ ಕೊಟ್ಟರೆ ನಿಜವಾಗ್ಲೂ ಜನಸೆಂಟ್ರಲ್ಲಿದ್ದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಂದಿನಿ ಬಡಾವಣೆ ಎಲ್ಲ ಜನತೆ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. ಶಿವಕುಮಾರ್ ಅಂತ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಕೆ ಶಿವಕುಮಾರ್ ಅವರು ಯುವ ನಾಯಕರಾಗಿ ಸ್ಫೂರ್ತಿದಾಯಕವಾಗಿ ನಮ್ಮ ನಂದಿನಿ ಬಡಾವಣೆಯಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಿಕೊಂಡು ಎಲ್ಲರ ಜನರ ಕಷ್ಟಗಳಿಗೆ ಸ್ಪಂದಿಸಿ ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕಾಗಿ ಏನು ಹೋರಾಡ್ತಾ ಇದ್ದಾರೆ ಅವರಿಗೆ ನಿಮ್ಮೆಲ್ಲರ ಬೆಂಬಲ ನೀಡಬೇಕು ಅಂತ ಹೇಳಿಬಿಟ್ಟು ಮುಂದಿನ ಬರೋ ಚುನಾವಣೆಯಲ್ಲಿ ನಿಮ್ಮ ಅಮೂಲ್ಯವಾದ ಮತವನ್ನು ಅವರಿಗೆ ನೀಡಿ ಇಲ್ಲಿನ ನಾಯಕರಾಗಿ ಸ್ಪಂದಿಸಿ ಜನರ ಸೇವೆ ಮಾಡೋಕ್ಕೆ ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ನಂದಿನಿ ಲೇಔಟ್ ಮಹಾಜನತೆಯಲ್ಲಿ ಪ್ರಾರ್ಥನೆ.